ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೆಂಪನಹಳ್ಳಿ ಗ್ರಾಮ ಪಂಚಾಯಿತಿಯ ಗೋಮಾಳದ ವಿಚಾರವನ್ನ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಗೋಮಾಳ ಅಂತ ಏನಿರುತ್ತೆ, ಆ ಗೋಮಾಳ ಜಮೀನನ್ನ ಯಾರು ನೋಡ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡಬೇಕು, ಆ ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ಆ ಒಂದು ಸ್ಥಳದಲ್ಲಿರ್ತಕ್ಕಂಥ ವಾಹನಗಳನ್ನ ಜಪ್ತಿ ಮಾಡುವಂತ ಕೆಲಸವನ್ನ, ಅಂದ್ರೆ ಇದು ಒಂಥರ ಡಿಫ್ರೆಂಟ್ ಅಂತ ಹೇಳ್ತಾರಲ್ಲ, ಹಂಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗೂ ನಮ್ಮ ವಾಯ್ಸ್ನ ತಂಡ, ವಾಹಿನಿಯ ತಂಡ ಏನಿದೆ, ಆ ವಸ್ತು ಎಲ್ಲರೂ ಸೇರಿ ಆ ಅಧಿಕಾರಿಗಳಿಗೆ ಫೋನ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಎವಿಡೆನ್ಸ್ ಇಟ್ಕೊಂಡೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ತಹಸೀಲ್ದಾರು, RI, VA, PDO, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಇದಕ್ಕೆ ಕಿಮ್ಮತ್ತು ಕೊಟ್ಟು, ಕುಮ್ಮಕ್ಕುಗಳನ್ನು ಕೊಟ್ಟು ಈ ರೀತಿಯ ಅಕ್ರಮ ಮಣ್ಣು ದಂಧೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಸ್ವಾಮಿ, ಯಾವ ರೀತಿಯಾಗಿ ಆಳವಾಗಿ ಆ ರೋಡನ್ನು ಸಮೇತ PWD ಸಹ ಅಲ್ಲಿಗೆ ಇನ್ವಾಲ್ವ್ ಆಗಬೇಕು, ಆ ರೀತಿಯಾಗಿ ಆ ರೋಡನ್ನು ಹಾಳು ಮಾಡಿದ್ದಾರೆ. ಆದರೂ ಸಮೇತ ಸಂತಬೆನ್ನೂರು ಪೊಲೀಸ್ ಠಾಣೆಗೆ ಹೋಗಿ ದಾಖಲು ಕೊಟ್ಟರು, ಕ್ರಮ ಕೈಗೊಳ್ಳದ PSI. ಯಾಕೆ PSI ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಆ ಒಂದು ದಾಖಲೆಯಲ್ಲಿ ಏನಿದೆ ಅಂತ ನಿಮಗೆ ಮತ್ತೆ ತಿಳಿಸ್ತಾ ಹೋಗ್ತೀನಿ. ಈ RI ಶ್ರೀನಿವಾಸ ಎಂಬುವ ವ್ಯಕ್ತಿ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಎಂಬುದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆ ಒಂದು ಗ್ರಾಮದ ಮಂಜುನಾಥ್ ಗೌಡ್ರು ಆ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ನೋಡ್ಕೊಂಡು ಬನ್ನಿ. ಸರ್, ಇದು ಎಷ್ಟು ದಿವಸದಿಂದ ಇದು ಮಣ್ಣು ಹೊಡಿತಾ ಇದ್ದಾರೆ? ಸರ್, ಈಗ ರೀಸೆಂಟ್ ಒಂದು 20 ರಿಂದ 25 ದಿನ ಆಯ್ತು. ಈಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಮನವಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ. ಫೋನ್ ಮುಖಾಂತರ ಹೇಳಿದ್ವಿ ಸರ್, ಮತ್ತೆ ಆಫೀಸಲ್ಲಿ ಕಂಡು ಬಂದಿವಿ ಸರ್. ಸ್ವಲ್ಪ ವಿಸಿಟ್ ಮಾಡಿ ಸರ್, ನೀವು ಆನ್ ದ ವೇ ಬಂದು ಸರ್ ಇಲ್ಲೆಲ್ಲ ಸ್ವಲ್ಪ ನೋಡಿ ಸರ್, ಸ್ಪಾಟಲ್ಲಿ ನೋಡ್ರಿ ಯಾವ ಥರ ಹಂಗೆಲ್ಲ ಗುಂಡಿ ಸುಮಾರು 15 ಅಡಿ ಅಂತಾಗೆಲ್ಲ ತೆಗ್ದಾರೆ. ಆಮೇಲೆ ದನ ಕರುಗಳು ಕುರಿಗಳು ಮೇಯಕ್ಕೆ ಬಂದಾಗ ನೀರು ಕುಡಿಯಕ್ಕೆ ಹೋದಾಗ, ಆಮೇಲೆ ಗೊತ್ತಾಗಲ್ಲ ಸಣ್ಣ ಹುಡುಗರು ಹೊಡ್ಕೊಳಕ್ಕೆ ಹೋಗಿ ಅಕಸ್ಮಾತ್ ಮುಳುಗಿ ಹೋದ್ರೆ ಭಾಳ ಅಪಾಯಾಸ ಇದೆ. ಅದು ಸ್ವಲ್ಪ ಬಂದು ನೋಡಿ ಸರ್, ನೀವು ಅದು ನಿಲ್ಸಕ್ಕೆ ವ್ಯವಸ್ಥೆ ಮಾಡಿ ಸರ್ ಅಂತ ನಾವು ಸಾಕಷ್ಟು ಸಲ ಮನವಿ ಮಾಡಿ ಸರ್, ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಆಮೇಲೆ MLA ಸಾಹೇಬ್ರು ನೋಡಿ ಹೇಳ್ತೀವಿ ಅಂದ್ರೆ ಅವ್ರು ಏನು ಅದಕ್ಕೂ ಏನು ಕೇರ್ಲೆಸ್ ಸರ್. ಅವ್ರ ಅಧಿಕಾರಿಗಳು ಏನಿಲ್ಲ ಸರ್, ಸಂಬಳ ತಗೊಂತಾರೆ ಸರ್, ತಿಂಗಳ ಅವ್ರಿಗೆ ಸಂಬಳ ಮಿಸ್ ಆಗಲ್ಲ ಅವ್ರಿಗೆ. ಆದರೆ ಆಫೀಸ್ನಾಗ ಕೂತ್ಕೊಂಡು ಇಲ್ಲಿ ಏನು ಇದಕ್ಕೆ ಬರ್ತಿಲ್ಲ ಸರ್, ಫೀಲ್ಡ್ಗೆ ಏನು ಬರ್ತಿಲ್ಲ ಸರ್. ಏನಾಯ್ತು ಏನು ಬಿಡ್ತು ಅವ್ರ ವ್ಯಾಪ್ತಿ, ಅವ್ರ ವ್ಯಾಪ್ತಿ ಏನೈತೆ ಅದನ್ನ ಅವರು ನೋಡ್ಕೋಬೇಕು ಸರ್. ನಾವು ನೋಡ್ತಿಲ್ಲ ಸರ್, ಅವ್ರ ವ್ಯಾಪ್ತಿ ಎಲ್ಲಿ ತನಕ ಬರುತ್ತೆ, ಎಲ್ಲಿಂದ ಎಲ್ಲಿ ತನಕ ಅದೇನು ನೋಡ್ತಾನೆ ಸರ್, ಬರ್ತಿಲ್ಲ ಸರ್ ಅವ್ರು. ಅಂದ್ರೆ ನಿಮ್ ಪ್ರಕಾರ ಈಗ ನೀವು ಅರ್ಜಿ ಕೊಟ್ಟರು ಸಮೇತ ಅವ್ರು ಬಂದು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಹೊಡಿತಕ್ಕಂತಾರೆ ಅವ್ರ ಜೊತೆಗೆ ಏನಾದ್ರು ಶಾಮಿಲ್ ಆಗಿರ್ಬೋದಾ? ಗೊತ್ತಿಲ್ಲ ಸರ್, ಅದು ಇದಿರ್ಬೋದೇನು ಸರ್. ಬಟ್ ಅದು ಯಾಕೆ ಸರ್ ಅದು ಬರ್ತಾ ಕಂಪ್ಲೀಟ್ ಅವ್ರೇನು ಬಂದಿಲ್ಲ ಸರ್, ಸ್ಪಾಟಿಗೆ ಬಂದ್ರು ಸರ್. ಈ ಥರ ಆಗಿದೆ ಸರ್, ಅದು ಏನಾಗೈತೆ ಬಟ್ ಅವರು ಏನು ಕಾರಣದಿಂದ ಬರ್ತಿಲ್ಲ ಗೊತ್ತಾಗಿಲ್ಲ ಸರ್. ಅವ್ರಿಗೆ 2-3 ಪಟ್ಟು ಮನವಿ ಕೊಟ್ಟರು ಸರ್, ಅವ್ರು ಒಂದು ಸಲ ಬಂದರು ಸರ್ ಸ್ಪಾಟಿಗೆ. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ವೆಂಕಟೇಶ್ವರ ಗ್ರಾಮ ಪಂಚಾಯಿತಿಯ ಇರಗನಹಳ್ಳಿ ಗ್ರಾಮದ ಕೆರೆಯ ಒತ್ತುವರಿ. ಕೆಂಪನಹಳ್ಳಿ ಗ್ರಾಮ ಪಂಚಾಯಿತಿ ಇರಗನಹಳ್ಳಿ ಗ್ರಾಮದ ಒತ್ತುವರಿನೂ ಆಗಿದೆ, ಮಣ್ಣು ಸಹ ಅಕ್ರಮವಾಗಿ ಹೊಡಿತಾ ಇದ್ದಾರೆ. ಕೆರೆನ ಒತ್ತುವರಾಗಿದೆ, ಮಣ್ಣು ಅಕ್ರಮ ರಾಜಾತ್ರೆ ಹೇಳ್ತಾರೆ ಸರ್. ಓಕೆ. ಇದಿಷ್ಟು ನಮ್ಮ ವಾಹಿನಿಯ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀವಿ. ಮುಂದಿನ ಒಂದು ಸುದ್ದಿಗಾಗಿ ನೀವೇ DVG ವಾಯ್ಸ್ ವೀಕ್ಷಣೆ ಮಾಡಿ. ಇದು ಅಲ್ಲಿ ಆ ಊರಿನ ಗ್ರಾಮಸ್ಥರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಹೇಳಿರ್ತಕ್ಕಂಥ ಮಾತು. ಅದೇ ರೀತಿಯಾಗಿ RI ಶ್ರೀನಿವಾಸ್ ಅವರು ಸಂತಬೆನ್ನೂರು ಪೊಲೀಸ್ ಠಾಣೆಗೆ ದೂರು ಯಾವ ರೀತಿ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಆರಕ್ಷಕ ಉಪನಿರೀಕ್ಷಕರು, ಸಂತಬೆನ್ನೂರು ಪೊಲೀಸ್ ಠಾಣೆ, ಸಂತಬೆನ್ನೂರು. ವಿಷಯ: ಚನ್ನಗಿರಿ ತಾಲೂಕು ಇರಗನಹಳ್ಳಿ ಗ್ರಾಮದ ಕೆರೆಯ ಅಕ್ರಮ ಮಣ್ಣು ತೆಗೆಯುತ್ತಿರುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 29/1/2026 ಬಂದು ದೂರವಾಣಿ ಸಂದೇಶದ ಮೇರೆಗೆ ಚನ್ನಗಿರಿ ತಾಲೂಕು ಸಂತಬೆನ್ನೂರು ಹೋಬಳಿ ಇರಗನಹಳ್ಳಿ ಗ್ರಾಮದ ಕೆರೆಯ ಅಕ್ರಮ ಮಣ್ಣು ಸ್ಥಳದಿಂದ ಸಾಗಿಸ್ತಿದ್ದ, ಅಂದ್ರೆ ಅಕ್ರಮವಾಗಿ ಸಾಗಿಸ್ತಿರ್ತಕ್ಕಂಥ ಮಣ್ಣಿನ ವಿಚಾರವಾಗಿ ಕೆಂಪನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ಪಟ್ಟಿರ್ತಕ್ಕಂಥ ಲಾವಣ್ಯ ಮೇಡಮ್ ಅವರೇ, ಇದರಲ್ಲಿ ನಿಮ್ಮ ಹೆಸರು ಸೇರಿಸಿಲ್ಲ, ಸೇರಿಸಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನು ಗಾಡಿಗಳು ಅಂದ್ರೆ ಅಲ್ಲಿ ಒಂದು ಹಿಟಾಚಿ ಲಾರಿ, ಅಂದ್ರೆ ಅದ್ರ ಗಾಡಿ ನಂಬರ್ಗಳನ್ನ ಹೇಳ್ಬಿಡ್ತೀನಿ ನೋಡಿ, ನೋಟೇಟ್ ಮಾಡಿದ್ದಾರೆ ಅವರು. ಯಾಕೆಂದ್ರೆ KA01AA1622 ಲಾರಿ ಮತ್ತು ಹಿಟಾಚಿ
ಮತ್ತೆ ಇನ್ನೊಂದು KA 17B 6369 ಲಾರಿ ಮತ್ತು ಇನ್ನೊಂದು ಇಟಾಚಿ KA 16N 4013 JCB ವಾಹನಗಳು ಸ್ಥಳದಲ್ಲೇ ಇದ್ದು ಈಗಾಗಲೇ ಒಂದು ಬಾರಿ ಪ್ರಥಮವಾಗಿ ಅಕ್ರಮವಾಗಿ ಮಣ್ಣು ತೆಗೆಯುವುದರ ಬಗ್ಗೆ ತಿಳುವಳಿಕೆ ಹೇಳಿ ನಿಲ್ಲಿಸುವುದಾಗಿ, ಅಂದ್ರೆ ಇದಕ್ಕಿಂತ ಮುಂಚೆ ಅವರಿಗೆ ಹೇಳಿರ್ತಾರೆ. ಅದಾದ ಮೇಲೆ ಮತ್ತೆ ನಮ್ಮ ದೂರವಾಣಿ ಗಮನಕ್ಕೆ ನಮಗೆ ಅಂದ್ರೆ ನಮ್ಮ ವಾಹಿನಿಗೆ ಕರೆ ಬಂದ ತಕ್ಷಣವೇ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ 112ಗೆ ಕರೆ ಮಾಡಿ ಸ್ಥಳಕ್ಕೆ ಪೊಲೀಸ್ನವ್ರನ್ನ ಕರೆಸ್ತೀವಿ. ಆ ಕರೆಸಿ ಆದ್ಮೇಲೆ ಆ ಸ್ಥಳದಲ್ಲಿ ಈ ಮೇಲ್ಕಂಡ ವಾಹನಗಳು ಇರುತ್ತವೆ. ಸದರಿ ವಿಷಯದೊಂದಿಗೆ ಮೇಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಬಂದ ನಂತರ ದೂರು ಸಲ್ಲಿಸಲಾಗುವುದು ಎಂದು ತಿಳಿಸುತ್ತಾ ಪ್ರಾಥಮಿಕವಾಗಿ ಹೇಳಿಕೆ ನೀಡಿರುತ್ತೇನೆ. ಈಗ ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ RI ಶ್ರೀನಿವಾಸ್. ಅಂದ್ರೆ RI ಶ್ರೀನಿವಾಸು, ತಹಸೀಲ್ದಾರರು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಈ ಮಣ್ಣು ಹೊಡೆಯೋ ಖದೀಮರಿಗೆ ಏನಾದ್ರೂ ಶಾಮೀಲಾಗಿದ್ದಾರ? ಯಾಕೆ ಅಂತ ಹೇಳಿದ್ರೆ ಅವ್ರ ಅಪ್ಪನ ಮನೆ ಆಸ್ತಿ ಏನಲ್ವಲ್ಲ, ಸರ್ಕಾರದ ಆಸ್ತಿ ಕೇಳಕ್ ಹೋಗಿರ್ತಕ್ಕಂಥ ಪತ್ರಕರ್ತರನ್ನೇ ಅಡ್ಡಾಡಿಸ್ತಾ ಇದ್ದಾನೆ ಈ ಕಿತ್ತೋಗಿರೋ ಅಧಿಕಾರಿಗಳು ಅಂತ ಹೇಳಿದ್ರೆ ಇವರಿಗೆಲ್ಲ ಈ ಸಂಬಳ ಕೊಡ್ತಕ್ಕಂಥ ಸಾರ್ವಜನಿಕರ ಹಣ ನಾಚಿಕೆ ಆಗ್ಬೇಕಲ್ಲ ಈ ಎಲ್ಲ ಅಧಿಕಾರಿಗಳಿಗೆ. ಚನ್ನಗಿರಿ ತಾಲೂಕು ಅತಿ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಜಿಲ್ಲೆಯಲ್ಲೇ ಪ್ರಥಮ 65 ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಚನ್ನಗಿರಿ ತಾಲೂಕು. ನಾಗರಾಜ್ ಅವರೇ ಕರೆ ಮಾಡಿದಾಗ ಏನಂತ ಹೇಳಿದ್ರಿ ನೀವು? ಇಮಿಡಿಯೇಟ್ ಆಗಿ RI ಶ್ರೀನಿವಾಸ್ ಅವ್ರನ್ನ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸ್ತೀನಿ ಅಂತ ಹೇಳಿದ್ರಿ. ಪ್ರತಿಯೊಂದು ಸಹ ದಾಖಲೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಚಾರವಾಗಿ ಇರಗಳ್ಳಿಯಲ್ಲಿ ಇಮಿಡಿಯೇಟ್ ಆಗಿ ಇನ್ನೂ ಸಹ ಯಾವುದೇ ಕಂಪ್ಲೇಂಟ್ ಸಹ ಕೊಟ್ಟಿಲ್ಲ ಸ್ಟೇಷನ್ ನಲ್ಲಿ. ಮತ್ತೆ ಸದರಿ ಅಧಿಕಾರಿಗಳನ್ನು ಒಳಗೊಂಡಂತೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಅವರು. ಹಿಂದೆ ಮಾಯಕೊಂಡದಲ್ಲಿ ಏನ್ ಮಾಡಿದ್ರು ಇಲ್ಲಿ ನೋಡಿ ಅವರ ಕಾರ್ಯವೈಖರ್ಯಗಳನ್ನ ನಮ್ಮ ಎದುರಿಗೆ ಹೇಳಿ ಇಮಿಡಿಯೇಟ್ ಆಗಿ ಕರೆಸ್ಬಿಟ್ಟು ಮಾಡ್ತೀನಿ ಅಂತ ಹೇಳಿ ಹೋಗಿರತಕ್ಕಂತ ವ್ಯಕ್ತಿ ಫೋನ್ ಕರೆ ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇವರೆಲ್ಲ ಯಾವ ಸೀಮೆ ಅಧಿಕಾರಿಗಳು ಇವರು? ತಹಸೀಲ್ದಾರ್ ನೋಡಿದ್ರೆ ಆ ರೀತಿ ಅಂತಾನೆ, PDO ನೋಡಿದ್ರೆ ನಮಗೆ ಸಂಬಂಧನೇ ಇಲ್ಲ, ನಮಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಲಾವಣ್ಯ ಮೇಡಮ್ ಅವರು. ಮತ್ತೆ ಗೋಮಾಳ ಕಾಪಾಡೋರು ಯಾರು? ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಗಂಗಾಧರ ಸ್ವಾಮಿ ಅವರು ಒಳ್ಳೆ ಸುತ್ತೋಲೆ ಕೊಟ್ಟಿದ್ದಾರೆ. ಸರ್ಕಾರದ ಆಸ್ತಿಯನ್ನು ಜೋಪಾನ ಮಾಡುವುದು, ಅದನ್ನು ಕಾಪಾಡಿಕೊಳ್ಳುವುದು ಸರ್ಕಾರಿ ಅಧಿಕಾರಿಗಳ ಮುಖ್ಯ ಕರ್ತವ್ಯ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಮೇತನೂ ಇವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಯಾರು ಏನಾರ ಮಾಡ್ಕೊಳ್ಳಿ ಅನ್ನೋ ಒಂದು ಮಟ್ಟದಲ್ಲಿದ್ದಾರೆ. ಆದಷ್ಟು ಬೇಗ ಆ ಇರಗಿನಲ್ಲಿ ಗ್ರಾಮದ ಜನರಿಗೆ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಆ ಸಂಬಂಧಪಟ್ಟಿರ್ತಕ್ಕಂಥವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಬೇಕು, ಗಾಡಿಗಳನ್ನೆಲ್ಲ ಸೀಜ್ ಮಾಡಬೇಕು. ಅಲ್ಲಿಯವರೆಗೂ ನಮ್ಮ ವಾಹಿನಿ ಸದ್ದಿಲ್ಲದೆ ನಿಮಗೆ ಪ್ರತಿದಿನದ ಕ್ಷಣದ ಸುದ್ದಿಯನ್ನು ಮುಟ್ಟಿಸ್ತಾ ಹೋಗುತ್ತೆ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ. ಹೇಳ್ರಿ, ನಿಮಗೆ ಆಕ್ಷನ್ ತಗೊಳ್ಳೋ ಅಧಿಕಾರ ಇದೆಯೋ ವಾರ್ನ್ ಮಾಡೋ ಅಧಿಕಾರ ಇದೆ? ನಿಮ್ಗೆ ಗೌರ್ಮೆಂಟ್ ಅಫಿಷಿಯಲ್, ನೀವು ಇದಕ್ಕೆ ನೀವೇ ತಾನೇ ಓನರ್ ಸರ್. ಅದಕ್ಕೆ ಅಲ್ಲಲ್ಲ, ನೀವೇ ಓನರ್ ತಾನೇ ಇದಕ್ಕೆ. ಸರ್ಕಾರಿ ಆಸ್ತಿಗಳಿಗೆ VA, RI, ತಹಸೀಲ್ದಾರು, AC, DC ತಾನೆ, ನೀವೇ ತಾನೇ ಇದಕ್ಕೆ ವಾರಸ್ದಾರರು ಅಲ್ಲ. ಇದನ್ನ ಕೆರೆನ ನಾವು ಆಲ್ರೆಡಿ MIR ಗೆ ಹ್ಯಾಂಡ್ ಓವರ್ ಆಗಿದೆ ಸರ್. ಅದು ಸರಿ ಸರ್, ನೀವ್ ಯಾಕೆ ಬಂದು ನಿಲ್ಸಿದ್ರಿ? ಅವ್ರಿಗೆ ಹೇಳ್ಬೇಕಾಗಿತ್ತು ಅಲ್ಲ. ಇದನ್ನ ಸಂಬಂಧಪಟ್ಟಂತವರಿಗೆ ಮೊನ್ನೆ ಇನ್ಸ್ಟ್ರಕ್ಷನ್ ಕೊಡೋ ಪ್ರಕಾರ ಎಲ್ಲರಿಗೂ ಅವ್ರು ಬಂದು ಜಾಯ್ನ್ ಆಗಿ ಕೂಲಂಕುಷವಾಗಿ ನೋಡ್ಕೊಂಡು ನಿಮ್ಗೆ ಇದು ಮಾಡ್ರಿ ಅಂತ ಹೇಳಿದಾರೆ. ಅದನ್ನ ಹಂಗಾಗಿ ಸಂಬಂಧಪಟ್ಟ MIR ಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಾನು ಅವ್ರಿಗೆ ಅಡಗಾಡ್ರಿ. ಅವ್ರು ಕೂಡ ಯಾರು ಇರ್ಲಿಲ್ಲ. ಆಮೇಲೆ ಮತ್ತೆ ಪಂಚಾಯತ್ ಸೆಕ್ರೆಟರಿ ಕರ್ಕೊಂಡ್ಬಂದು, ನಾನು ಪಂಚಾಯತ್ ಸೆಕ್ರೆಟರಿ ಕರ್ಕೊಂಡ್ಬಂದು ಈ ತರ ಹಿಂಗ ಆಗ್ತೈತೆ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡಿ ಕಳ್ಸಿ ಅಲ್ಲ ಇದು ಮಾಡಿ ಸರ್. ಅದನ್ನೇ ಕೇಳ್ತಾ ಇರೋದು, ನಿಮಗೆ ವಾರ್ನ್ ಮಾಡೋ ಅಧಿಕಾರ ಇದೆಯೋ ಆಕ್ಷನ್ ತಗೊಳ್ಳೋ ಅಧಿಕಾರ ಇದೆಯೋ ಅಂತ ಕೇಳ್ತಾ ಇದೀನಿ ನಾನು. ಫಸ್ಟ್ ನಾವು ವಾರ್ನ್ ಮಾಡ್ತೀವಿ ಸರಿ ಮಾಡಿದ್ರಿ, ಸರಿ ವಾರ್ನ್ ಮಾಡಿದ್ರಿ.
ನಾವು ಒಂದೇ ಸಲ ನಾವು ಮಾಡಿರೋದು ಮತ್ತೆ ಎರಡನೇ ಸರಿ ವಾರ್ನ್ ಮಾಡೋ ಅವಶ್ಯಕತೆ ಇತ್ತ? ಹಿಂಗ ಆಗೈತೆ ಹಿಂಗ್ ಬಿಟ್ಟಂತ ಅಂದಾಗ ಅವ್ರಿಗೆ ಇದು ಮಾಡ್ತೀವಿ ಸರ್ ಅಷ್ಟೇ. ಮತ್ತೆ ಇನ್ನೊಂದ್ಸತಿ ಆಯ್ತಪ್ಪ ಅಂದ್ರೆ ಗಡ್ಡೆ ಅವತ್ತೇ ಅದನ್ನ ಹೇಳಿದೀನಿ ಸರ್ ಇವಾಗ ಮಾಡ್ಬೇಕು ಆಕ್ಷನ್ ನೀವು. ನಾವು ನಿಮ್ಮನ್ನ ನಾವು ಪ್ರಶ್ನೆ ಮಾಡಕ್ ಬಂದಿಲ್ಲ. ಮಾಡಿ, ವೆಹಿಕಲ್ಸ್ ಇದಾವೆ ಮಾಡ್ರಿ. ಸುಮಾರು 30 ದಿವಸದಿಂದ ಇಲ್ಲಿ ಈಗ ಇಲ್ಲಿ ಗ್ರಾಮಸ್ಥರೇ ಹೇಳಿದ್ದಾರೆ ಸರ್. ಒಂದ್ ನಿಮಿಷ ಈ ಕಡೆ ಬಂದ್ಬಿಡಿ, ಬನ್ನಿ. ಇಲ್ಲಿ ಗ್ರಾಮಸ್ಥರೇ ಹೇಳಿದ್ದಾರೆ, ಇವರೇ ಹೇಳಿದ್ದಾರೆ. ಶ್ರೀನಿವಾಸ್ ಅವ್ರು ಬಂದು ಕಡಿಮೆ ದಿವಸದಲ್ಲಿ ಬಂದ್ರು ಅಂತಂದು ಹೇಳಿದ್ರು. ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಬಿಡಿ ಲೈವ್ ಅಲ್ಲ ಅದು. ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ, ಸುಮಾರು 30 ದಿವಸದಿಂದ ಹೊಡಿತಾ ಇದ್ದಾರೆ. ಗ್ರಾಮಸ್ಥರು ಸಹ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರಿಗೂ ಕೊಟ್ಟಿದ್ದಾರೆ. ನಿಮ್ಮ ರವಿ ಸರ್ ಹತ್ರಕ್ಕೂ ನಾನು ಮಾತಾಡೀನಿ, ಅವರು ಸಹ ಇಂಜಿನಿಯರ್ ಬರ್ತಾ ಇದ್ದಾರೆ. ಈಗ ನೀವು ಆಕ್ಷನ್ ತಗೋಬೇಕು. ನೀವು ಮಾಡ್ತೀರಾ? ಈಗ ಏನ್ ಮಾಡ್ಬೇಕು ನೀವು, ನಾವು 112 ಕರ್ಸಿದೀವಿ. ಈಗ ಇಮಿಡಿಯೇಟ್ ಆಗಿ ಇಲ್ಲಿ ಎಷ್ಟು ಗಾಡಿಗಳು ನಿಂತ್ಕೊಂಡವೆ, ಎಷ್ಟು ಲಾರಿಗಳು ನಿಂತ್ಕೊಂಡಿದಾವೆ, ಅವೆಲ್ಲ ತಗೊಳ್ರಿ. ನಂಬರ್ ತಗೊಂಡು ನೀವು ಒಂದು FIR ಮಾಡೋಣ. ಓಕೆ ಸರ್. ಇದಿಷ್ಟು ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ವೆಂಕಟೇಶ್ವರ ಗ್ರಾಮ ಪಂಚಾಯಿತಿಯ RI ಶ್ರೀನಿವಾಸ್ ಅವರ ಹೇಳಿಕೆ ಆಗಿರುತ್ತೆ.